ಡಿಯರ್ ಫ್ರೆಂಡ್ಸ್, ಜೀವನದಲ್ಲಿ ನಾನು ಬೆಳಿಬೇಕು, ಸಾಧನೆ ಮಾಡಬೇಕು, ಹಣ, ಕೀರ್ತಿ, ಹೆಸರು ಮಾಡಬೇಕು ಅಂತ ನೂರಾರು ಕನಸುಗಳನ್ನು ನೀವು ಹೊತ್ಕೊಂಡೇ ಇರ್ತೀರಿ. ಬಟ್ ಅದ್ಯಾವುದೋ ಕಾರಣಕ್ಕಾಗಿ ನಿಮ್ಮ ಪ್ರಯತ್ನ ಇನ್ನೂ ಅರ್ಧ ದಾರಿಯಲ್ಲೇ ನಿಂತು ಬಿಟ್ಟಿದೆ. ನೀವು ಕಂಡಂಥ ಕನಸು ಇನ್ನೂ ಕನಸಾಗೆ ಉಳಿದಿದೆ. ಆದರೆ ಈ ಒಂದು ಆಡಿಯೋ ಅಥವಾ ವಿಡಿಯೋ ನಿಮ್ಮ ಮನಸ್ಸನ್ನು ಮತ್ತೆ ಬಡಿದೆಬ್ಬಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಕನಸುಗಾರನ ಒಂದು ಕನಸು ಕೇಳಮ್ಮ. ಸ್ನೇಹಿತರೆ, ಮನಸ್ಸು ಕೊಟ್ಟು ಇದನ್ನು ಸಂಪೂರ್ಣವಾಗಿ ಕೇಳಿ ಇವತ್ತಿನಿಂದ ನಿಮ್ಮ ದುಡಿಮೆನಲ್ಲಿ ನೀವು ತೊಡಗಿಸ್ಕೊಳ್ತೀರಿ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಉಸೇನ್ ಬೋಲ್ಟ್ ಗೊತ್ತಲ್ಲ, 9 ಸೆಕೆಂಡ್ನಲ್ಲಿ 100 ಮೀಟರ್ ಓಡಿ ಒಲಿಂಪಿಕ್ಸ್ನಲ್ಲಿ 2 ಬಾರಿ ಚಿನ್ನ ಗೆದ್ದವನು. ಆತ ಹೇಳ್ತಾನೆ, ನಾನು 9 ಸೆಕೆಂಡ್ ಓಡೋದಕ್ಕೆ 4 ವರ್ಷ ಪ್ರಯತ್ನ ಪಟ್ಟಿದ್ದೆ. ಆದರೆ ಇವತ್ತಿನ ಹುಡುಗರು 2-3 ತಿಂಗಳ ಪ್ರಯತ್ನ ಪಟ್ಟು ನೋಡಿ ಕೈ ಚೆಲ್ಲಿ ಬಿಡ್ತಾರೆ. ಹೀಗಾದರೆ ಸಕ್ಸಸ್ ಹೇಗೆ ಸಾಧ್ಯ ಅಂತ ಅವನು ಪ್ರಶ್ನೆ ಮಾಡ್ತಾನೆ. ಫ್ರೆಂಡ್ಸ್, ಇವತ್ತಿನ ಈ 15 ಸೆಕೆಂಡ್ಸ್ ರೀಲ್ಸ್ ಯುಗದಲ್ಲಿ ನಮಗೆ ಸಕ್ಸಸ್ಸು ಬೇಗ ಬೇಕು. ಮೊಟ್ಟೆ ಒಡೆದು ಆಮ್ಲೆಟ್ ಆಗೋವಷ್ಟರಲ್ಲಿ ನಾವು ಪವರ್ಫುಲ್ ವ್ಯಕ್ತಿಗಳಾಗಬೇಕು, ಸಕ್ಸಸ್ಫುಲ್ ವ್ಯಕ್ತಿಗಳಾಗಬೇಕು, ಜನಪ್ರಿಯರಾಗಬೇಕು, ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದು ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಬೀಳಬೇಕು ಅಂತ ಫೀಲ್ ಮಾಡ್ತೀವಿ. ಬಟ್ ಯಾವಾಗ ಸಕ್ಸಸ್ ಲೇಟ್ ಆಗುತ್ತೋ ನಮ್ಮ ಕನಸು ಚಿಗುರೋದಿಲ್ಲ, ಬಾಡೋಕೆ ಆರಂಭ ಆಗುತ್ತೆ. ನೀವು ದಿನಕ್ಕೆ 4 ಗಂಟೆ ಮೊಬೈಲ್ನಲ್ಲೇ ಕಳಿತೀರಿ. ಫ್ರೆಂಡ್ಸ್ ನಿಮ್ಮ ಜೊತೆ ಇಲ್ಲದೆ ಇದ್ದರೆ ಒಂಟಿ ಅನ್ನೋ ಭಯ. ಅದ್ಯಾವುದೋ ಸ್ಟ್ರೇಂಜರ್ ಜೊತೆ ಮೂಲೆಯಲ್ಲಿ ಕುಳಿತುಕೊಂಡು ದಿನಪೂರ್ತಿ ಚಾಟ್ ಮಾಡ್ತೀರಿ. ರೆಸ್ಟ್ ಬೇಕು ಅಂತ ಮೂವಿ ನೋಡ್ತೀರಿ. ಅದರ ಗುಂಗಿನಲ್ಲೇ 1 ವಾರ ವೇಸ್ಟ್ ಮಾಡ್ತೀರಿ. ಹಗಲು ನಿದ್ದೆ ಮಾಡ್ತೀರಿ. ಗೂಬೆ ಹಾಗೆ ರಾತ್ರಿ ಎಲ್ಲ ಎಚ್ಚರ ಇರ್ತೀರಿ. ಜಂಕ್ ಫುಡ್ ತಿಂದು ಅಸಿಡಿಟಿ ಮಾಡಿಕೊಂಡು ಜೀರಾ ಕುಡಿತೀರಿ. ಎಕ್ಸ್ಟ್ರಾಡಿನರಿ ಅಲ್ವಾ? ಕೊನೆಗೆ ನನಗದಿಲ್ಲ, ಇದಿಲ್ಲ, ಮನೆಯಲ್ಲಿ ಸಪೋರ್ಟ್ ಇಲ್ಲ, ಗರ್ಲ್ ಫ್ರೆಂಡ್ ಇಲ್ಲ, ಬಾಯ್ ಫ್ರೆಂಡ್ ಇಲ್ಲ ಅಂತ ಹೇಳಿ ಇರೋ ಫ್ರೆಂಡ್ಸ್ಗಳನ್ನೆಲ್ಲ ಸ್ವಾರ್ಥಿಗಳ್ರಿ ಅವರು ಅಂತ ಜರಿದು ಕೈ ತೊಳೆದುಕೊಂಡು ಬಿಡ್ತೀರಿ. ಅಷ್ಟೇ ಅಲ್ಲ, ಈ ನಡುವೆ ಈ ದರಿದ್ರ ರಾಜಕಾರಣಿಗಳಿಂದ ದೇಶಾಣೆ ಸರಿಯಲ್ಲ, ಹಾಳಾಗಿ ಹೋಯ್ತು ಅಂತ ತೀರ್ಪು ಕೊಟ್ಬಿಡ್ತೀರಿ. ಇದ್ರ ನಡುವೆ ನೀವೇ ಇಷ್ಟಪಟ್ಟು ಕಷ್ಟಪಟ್ಟು ಪ್ರೀತಿಯಿಂದ ಪಾಲಿಸಿ ಪೋಷಿಸಿಕೊಂಡು ಬಂದು ಕನಸು ಅನ್ನೋ ಕೂಸು ಇವತ್ತು ಸೊರಗಿ ಸಿಪ್ಪೆ ಆಗಿರುತ್ತೆ. ಫ್ರೆಂಡ್ಸ್, ಹಾರ್ಡ್ ವರ್ಕ್ ಇಲ್ಲದೆ ಸಕ್ಸಸ್ ಸಿಗೋದಿಲ್ಲ. ಸಕ್ಸಸ್ ಇಲ್ಲದೆ ಹಣ ಬರಲ್ಲ. ಮಣಿ ಇಲ್ಲದವನನ್ನು ಅದ್ಯಾವ ಹುಡುಗಿನೂ ಹಣಿ ಅಂತ ಕರೆಯೋದಿಲ್ಲ. ಜೀವನ ಭದ್ರತೆಗೆ ಹುಡುಗಿಯರು ಮೊದಲು ನೋಡೋದು ಆರ್ಥಿಕ ಸುಭದ್ರತೆಯನ್ನು. ಅದ್ಯಾವುದೋ ದಾರಿಲಿ ಹೋಗೋ ತಿರುಕನನ್ನ ಮದುವೆ ಆಗಿ ಭಿಕ್ಷೆ ಎತ್ತೋಕೆ ಅವರೇನು ಹುಚ್ಚರ? ಹಾಗಾಗಿ ವಿಟಮಿನ್ ಎಮ್ಗಾಗಿ ನೀವು ಕಂಡ ಕನಸು ನನಸಾಗಲೇಬೇಕು. ಅದಕ್ಕೆ ಹಾರ್ಡ್ ವರ್ಕ್ ಅನ್ನೋ ಪ್ರೋಟೀನು, ತಾಳ್ಮೆ, ನಿರಂತರತೆ ಅನ್ನೋ ಮಿನರಲ್ ಮತ್ತು ಸಾಲ್ಟ್ಗಳ ನೀರು ನಿರಂತರವಾಗಿ ಸುರಿತಾನೆ ಇರಬೇಕು. ಬೆಳೆಯುವ ಸಸಿಯನ್ನು ಕಿತ್ತು ಬೇರು ಉದ್ದವಾದವ ಅಂತ ನೋಡೋಕೆ ಹೋಗಬೇಡಿ. ಇಟ್ ಟೇಕ್ಸ್ ಟೈಮ್. ಡೋಂಟ್ ಡಿಸ್ಟರ್ಬ್. ಕೀಪ್ ಫೀಡಿಂಗ್. ಅಯ್ಯೋ, ನನ್ನಿಂದ ಒತ್ತಡ ತಡ್ಕೊಳ್ಳೋಕ್ಕಾಗಲ್ಲ ರೀ, ನಾನು ಮಿರರ್ನ ಹಾಗೆ, ನನ್ನ ಜೊತೆ ಇನ್ನೊಬ್ರು ಯಾವ ರೀತಿ ಬಿಹೇವ್ ಮಾಡ್ತಾರೋ ಅದ್ರ ಮೇಲೆ ನನ್ನ ರಿಯಾಕ್ಷನ್ ನಿಂತಿರುತ್ತೆ ಅಂತ ಒಂದಲ್ಲ ಒಂದು ಕಾರಣಗಳನ್ನ ಹೇಳ್ತಾ ನಿಮ್ಮ ಸೋಲುಗಳಿಗೆ ನೀವು ಎದೆ ಒಡ್ತಾ ಇರ್ತೀರಿ. ಇರೋದೆಲ್ಲ ಬಿಟ್ಟು ಇರೋದ ಅದು ಯಾವುದೋ ಒಂದ್ರ ಕಡೆಗೆ ಹೋಗ್ತಾ ಇರ್ತೀವಿ. ಆದರೆ ನೆನಪಿಡಿ, ಈ ಅಸ್ಥಿರತೆ ನಿಮ್ಮನ್ನು ಯಾವುದೇ ಎತ್ತರಕ್ಕೂ ಒಯ್ಯೋದಿಲ್ಲ ರೀ. ಕಳೆದ ವರ್ಷದ ಹಾಸಿಗೆಯಲ್ಲೇ ಒಬ್ಬಂಟಿಯಾಗೆ ಒದ್ದಾಡ್ತಾ ಬಿದ್ದಿರ್ತೀರಿ ಅಷ್ಟೆ. ಯಾಕಂತ ಅಂದರೆ ಸಬೂಬು ನೀಡುವವನು ಎಂದಿಗೂ ಸಮರ್ಥ ನಾಯಕನಾಗೋದಿಲ್ಲ, ಮರಿಬೇಡಿ. ಒಂದು ಬಾರಿ ಎಲ್ಲ ಆಯಾಮಗಳಿಂದ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ನೀವು ಯಾರು? ನಿಮಗೆ ಹೇಗೆ ಬದುಕಬೇಕನ್ನೋ ಆಸೆ ಇದೆ, ಹಾಗೆ ಬದುಕೋಕೆ
ಏನು ಮಾಡಬೇಕು, ಈಗ ದಿನಕ್ಕೆ ಎಷ್ಟು ಗಂಟೆ ದುಡಿತಾ ಇದ್ದೀನಿ, ಇನ್ನು ಎಷ್ಟು ಗಂಟೆ ದುಡಿದ್ರೆ ನಾನು ನನ್ನ ಗುರಿಯನ್ನು ತಲುಪಬಲ್ಲೆ ಅನ್ನೋ ಪ್ಲ್ಯಾನ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಗೋಲ್ಸ್ ಡೋಂಟ್ ಕೇರ್ ಹೌ ಯು ಆರ್ ಫೀಲಿಂಗ್. ನಿಮ್ಮ ಫೀಲಿಂಗ್ಗಳಿಗೆ ನಿಮ್ಮ ಗುರಿಗಳು ಯಾವತ್ತೂ ಕೇರ್ ಮಾಡಲ್ಲ. ಹಾಗಾಗಿ ಯಾರಿಗಾದರೂ ಸುಳ್ಳು ಹೇಳಿ ಪರವಾಗಿಲ್ಲ, ಆದರೆ ನಿಮಗೆ ನೀವೇ ಯಾವತ್ತು ಆತ್ಮವಂಚನೆ ಮಾಡ್ಕೊಳ್ತೀರೋ ಅವತ್ತಿನಿಂದಾನೇ ನಿಮ್ಮ ಸೋಲು ಆರಂಭ ಆಗುತ್ತೆ. ಕಿಲ್ ಯುವರ್ ಫೀಲಿಂಗ್ಸ್ ಅಂಟಿಲ್ ಯು ವಿನ್. ನೀವು ಯಶಸ್ವಿ ಆಗೋವರೆಗೂ ನಿಮ್ಮ ಫೀಲಿಂಗ್ಗಳನ್ನು ಕತ್ ಹಿಚಕಿ ಕೊಂದುಬಿಡಿ. ನೀವು ಯಾವಾಗ ಎಲ್ಲಿದ್ರಿ, ನೀವು ಎಷ್ಟು ದುಡಿದಿದ್ದೀರಿ, ಇದೆಲ್ಲ ನಿಮಗೆ ಗೊತ್ತು. ಹೀಗೆ ಮಾಡ್ತಾ ಹೋದರೆ ಮುಂದೆ ಹೋಗ್ತೀರಾ ಅಥವಾ ಹಿಂದೆ ಇರ್ತೀರಾ, ಮೇಲಕ್ಕೆ ಇರ್ತೀರಾ ಅಥವಾ ಕೆಳಕ್ಕೆ ಬೀಳ್ತೀರಾ ಅನ್ನೋದು ಕೂಡ ನಿಮಗೆ ಗೊತ್ತು. ಗೆಲ್ತೀನಿ ಅನ್ನೋದಾದರೆ ಓಕೆ, ಆದರೆ ಸೋಲ್ತೀನಿ ಅನ್ನೋ ಮುನ್ಸೂಚನೆ ಈಗಲೇ ಸಿಗ್ತಾ ಇದೆ ಅನ್ನೋದಾದರೆ ಯಾಕೆ ಸುಮ್ಮನಿದ್ದೀರಿ? ತಪ್ಪೆಲ್ಲ ನಿಮ್ಮಲ್ಲೇ ಇಟ್ಕೊಂಡು ಗೊಳುವಂತಹ ರಗಳೆ ಮಾಡಬೇಡಿ. ಯಾಕಂದರೆ ಗೆಲ್ತೀನಿ ಅನ್ನೋನನ್ನು ಒಮ್ಮಲ್ಲ ಒಮ್ಮೆ ಸೋಲಿಸ್ಬೋದು, ಆದರೆ ಸೋಲ್ತೀನಿ ಅಂತ ಎದೆಯೊಳಗೆ ಹಚ್ಚಿ ಹಾಕಿಸ್ಕೊಂಡವರನ್ನು ಗೆಲ್ಲಿಸೋಕೆ ಆ ಭಗವಂತನೇ ಬಂದರೂ ಸಾಧ್ಯ ಇಲ್ಲ ರೀ. ಬಾಳೆ ಗಿಡಕ್ಕೆ ಒಂದೇ ಗೊನೆ, ಹಾಗೇನೆ ನಮ್ಮ ಬಾಳಿಗೂ ಕೂಡ ಒಂದೇ ಮಾತು. ಜಸ್ಟ್ ಒಂದೇ ಒಂದು ಮಾತು ನಮ್ಮ ಇಡೀ ಬದುಕನ್ನೇ ಬದಲಿಸಿ ಬಿಡಬಹುದು. ನೋ ಒನ್ ಕೇರ್ಸ್ ಅಂಟಿಲ್ ಯು ವಿನ್. ಯು ಹ್ಯಾವ್ ಟು ವಿನ್, ಸೊ ಜಸ್ಟ್ ವಿನ್. ಜೀವನದಲ್ಲಿ ನಿಮಗೆ ಸವಾಲುಗಳಿರುತ್ತೆ, ನಿಜ, ನಾನು ಒಪ್ಕೊಳ್ತೀನಿ. ಆದರೆ ಕೆಲವರಿಗೆ ಜೀವನನೇ ಸವಾಲಾಗಿರುತ್ತೆ ಅಲ್ವಾ? ಚಪ್ಪಲಿ ಇಲ್ಲ ಅಂತ ನೀವು ಕೊರಗ್ತಾ ಇರ್ಬೋದು, ಆದರೆ ಅದ್ಯಾರೋ ಒಬ್ಬರು ಕೃತಕ ಕಾಲುಗಳನ್ನೇ ಹಾಕ್ಕೊಂಡು ಹೋಗೋರು ನಿಮ್ಮ ಮುಂದೆ ಹೋದರೆ ಅಯ್ಯೋ ನನ್ನ ಕಾಲಾದರೂ ಇದೆಯಲ್ಲ ಅಂತ ಅಂದ್ಕೊಂಡು ಆ ದೇವರಿಗೆ ಒಂದು ಥ್ಯಾಂಕ್ಸ್ ಹೇಳಲ್ವಾ? ಎಸ್, ಇದು ಕೃತಜ್ಞತೆ, ಇದು ರಿಯಾಲಿಟಿ. ನೀವು ಪ್ರತಿ ಬಾರಿ ಖಿನ್ನರಾದಾಗ ಹೀಗೆ ಆಲೋಚನೆ ಮಾಡಬೇಕು. ಆಗ ನಿಮ್ಮ ಮೋಟಿವೇಶನ್ ಡಬಲ್ ಆಗೋದು 100% ಕರೆಕ್ಟ್. ಎಷ್ಟು ಸಾರಿ ಸೋತ್ರಿ ಅನ್ನೋದನ್ನು ಯಾರೂ ನೆನಪಿಡೋದಿಲ್ಲ. ಕಡೆಗೆ ನೀವು ಗೆದ್ರಿ ಇಲ್ವೋ ಅನ್ನೋದನ್ನು ಮಾತ್ರ ನೋಡ್ತಿರ್ತಾರೆ. ಸೊ ಬಿ ಅಲರ್ಟ್. ಅದ್ಯಾರೋ ಲ್ಯಾಂಬರ್ಗಿನಿ ಹೊಡ್ಕೊಂಡು ಹೋಗೋ ಕಾರ್ನ ತಡೆದು ಆ ಹುಡುಗನ ಡಿಗ್ರಿ ಸರ್ಟಿಫಿಕೇಟ್ ಕೇಳಲ್ಲ ರೀ. ಬಟ್ ಅಪ್ಪಣ ದುಡ್ಡಿನಲ್ಲಿ ಬುಗಾತಿ ಉರುಸ್ ಕಾರುಗಳಲ್ಲಿ ಹುಡುಗೀರನ್ನ ಕುಡಿಸ್ಕೊಂಡು ಸುತ್ತಾಡೋದಕ್ಕಿಂತ ಸ್ವಂತ ದುಡಿಮೆನಲ್ಲೇ ಸರ್ಕಾರಿ ಬಸ್ ಟಿಕೆಟ್ ತಗೊಳ್ಳೋ ಲೆವೆಲ್ಗೆ ಹೋಗೋದು ಕೂಡ ಸಾಧನೆಯ ಮೊದಲ ಮೆಟ್ಟಿಲೇ ಹೌದು. ಫ್ರೆಂಡ್ಸ್, ಒಮ್ಮೊಮ್ಮೆ ಯಶಸ್ಸು ನಿಮ್ಮನ್ನು ಸತಾಯಿಸುತ್ತೆ. ಉದಾಹರಣೆಗೆ IAS-ನಂತಹ ಪರೀಕ್ಷೆಗಳಲ್ಲಿ ಕೆಲವರು ಫಸ್ಟ್ ಪ್ರಯತ್ನದಲ್ಲೇ ಕ್ಲಿಕ್ ಆಗಿಬಿಟ್ಟಿರ್ತಾರೆ, ಮತ್ತೆ ಕೆಲವ್ರದ್ದು ತಡ ಆಗುತ್ತೆ, ಇನ್ನು ಕೆಲವರು ಪಾಸೇ ಆಗೋಲ್ಲ ರೀ. ಆದರೂ ಮತ್ತೊಂದು ಕ್ಷೇತ್ರದಲ್ಲಿ ರಾಜರಂತೆ ಮಿಂಚ್ತಾರೆ. ಹಾಗಾಗಿ ಇವತ್ತೇ ನಿಮ್ಮ ತಾಯಿ ಮೇಲೆ ಆಣೆ ಹಾಕ್ಕೊಳ್ಳಿ, ಸತ್ರು ಕೂಡ ಯಾವತ್ತೂ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಗೆಲ್ಲಬೇಕು ಅಂತ ಅಂದರೆ ನಾನು ಒಮ್ಮೆನೂ ಗೆದ್ದೇ ಇಲ್ಲ ಅನ್ನೋ ಹಾಗೆ ಪ್ರಯತ್ನ ಪಡಿ. ನಾನು ಒಮ್ಮೆನೂ ಸೋತೇ ಇಲ್ಲ ಅನ್ನೋ ಹಾಗೆ ಪರ್ಫಾರ್ಮೆನ್ಸ್ ಕೊಡಿ. ಇದು ನಿಜವಾದ ಗುಟ್ಟು. ನಿಮ್ಮ ಗುರಿಯನ್ನು ನೀವು ನಿರ್ಧಾರ ಮಾಡಿಲ್ಲ ಅಂತ ಅಂದರೆ ಗುರಿ ನಿರ್ಧಾರ ಮಾಡ್ಕೊಳ್ಳಿ. ಈಗಾಗಲೇ ಅರ್ಧ ಹಾದಿಲಿ ಬಂದಿದ್ದರೆ ಒಮ್ಮೆ ಸಿಂಹಾವಲೋಕನ ಮಾಡಿಕೊಳ್ಳಿ. ನೀವು ಹೋಗ್ತಾ ಇರೋ ದಾರಿ ಸರಿ ಇದೆಯಾ? ನಿಮ್ಮ ಸ್ಪೀಡ್ ಸರಿಯಾಗಿದೆಯಾ? ನಿಮಗೆ ಒಬ್ಬ ಗುರು ಬೇಕಾ ಅಥವಾ ಬೇಡವಾ? ನಿಮ್ಮ ಗುರಿ ಬೇಗ ತಲುಪೋಕೆ ಇನ್ನೂ ಏನು ಮಾಡಬಹುದು? ಎಲ್ಲರಿಗಿಂತ ನಿಮ್ಮ ಪ್ರಾಡಕ್ಟ್ಗಳು ಹೇಗೆ ಚೆನ್ನಾಗಿ ತಯಾರು ಮಾಡ್ಕೊಳ್ಬೋದು ಅನ್ನೋದನ್ನು ಥಿಂಕ್ ಮಾಡಿ. ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಹಿಂದೆ ಇದ್ದ ಹಾಗೆ ಒನ್ ಆಫ್ ದ ಬೆಸ್ಟ್ ಆದರೆ ಈಗ ಸಾಲೋದಿಲ್ಲ, ಟಾಪ್ ಆಫ್ ದ ಬೆಸ್ಟ್ ಆಗಲೇಬೇಕು. ಹಾಗಂತ
ತಪ್ಪು ದಾರಿ ಹಿಡಿದು ಕಳ್ಳು ವೇಷ ಹಾಕಿ ಯಾರಿಗೋ ಬಕೆಟ್ ಹಿಡಿದು ಯಾರ್ದೋ ಚಮಚಾಗಿರಿ ಮಾಡಿ ನಿಮ್ಮ ಗುರಿ ತಲುಪಬೇಡ್ರಿ. ಈ ರೀತಿ ಮೇಲೆ ಹೋದರೆ ನಿಮ್ಮ ಬಂಡವಾಳ ಒಂದಲ್ಲ ಒಂದಿನ ಈ ಜಗತ್ತಿನ ಮುಂದೆ ಬೆತ್ತಲಾಗೋದು ಮಾತ್ರ ಖಚಿತ. ಪ್ರಯತ್ನ ಮಾಡಿ ಸೋತ್ರೋ ಪರವಾಗಿಲ್ಲ. ಇಫ್ ಯು ಹ್ಯಾವ್ ಗಿವನ್ ಯುವರ್ ಬೆಸ್ಟ್ ಇಟ್ಸ್ ಓಕೆ. ಈಗ ನಿಮಗೆ ಎಕ್ಸ್ಪೀರಿಯನ್ಸ್ ಆದರೂ ಆಗಿರುತ್ತೆ. ಇಂದಲ್ಲ ನಾಳೆ ಇಲ್ಲಿ ಅಥವಾ ಮತ್ತೊಂದು ಕಡೆ ನೀವು ಗೆದ್ದೇ ಗೆಲ್ತೀರಿ. ಚಿಂತೆ ಮಾಡಬೇಡಿ, ಎಲ್ಲಿ ತಪ್ಪಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಯಾರನ್ನಾದರೂ ಸೋಲಿಸ್ಬೋದು. ಆದರೆ ಸೋಲ್ನಲ್ಲಿ ಕೂಡ ನಗುತ್ತಾರಲ್ಲ, ಅವರನ್ನು ಯಾರಿಂದಲೂ ಯಾವತ್ತೂ ಎಲ್ಲಿನೂ ಕೂಡ ಸೋಲಿಸೋಕೆ ಸಾಧ್ಯ ಇಲ್ಲ. ಫ್ರೆಂಡ್ಸ್, ಆಡೋಕಂತ ಇಳಿದ ಮೇಲೆ ಗೆಲ್ಲಲೇಬೇಕು. ಗೆಲ್ತೀನಿ ಅಂತಾನೆ ಹೇಳಿ, ನೋಡೋಣ ಟ್ರೈ ಮಾಡ್ತೀನಿ ಅನ್ನಬೇಡಿ. ಗೆದ್ರೆ ಕೈಲಾಸ, ಸೋತ್ರೆ ಒಂದು ಮಂದಹಾಸ ಬೀರಿ ಮುಂದಿನ ಗೆಲುವಿಗೆ ಪ್ರಯತ್ನ ಪಡಿ. ಸ್ನೇಹಿತರೆ, ಯಾರೂ ಒಂದೇ ಪ್ರಯತ್ನಕ್ಕೆ ಸಕ್ಸಸ್ಫುಲ್ ಆಗಿರೋದಿಲ್ಲ. ಪ್ರಸಿದ್ಧ ಕಾರ್ ಕಂಪನಿ ಫೋರ್ಡ್ನ ಸಂಸ್ಥಾಪಕ ಹೆನ್ರಿ ಫೋರ್ಡ್ ತನ್ನ ಮೊದಲ ಕಾರಿಗೆ ರಿವರ್ಸ್ ಗೇರ್ ಹಾಕೋದನ್ನೇ ಮರೆತಿದ್ದ ಕಣ್ರಿ. ಸೊ ಆರಂಭದಲ್ಲಿ ನಡೆಯೋಕೆ ಕಲಿಯೋ ಮಗುವೊಂದು ಎಗರಿ ಎಗರಿ ಬೀಳುತ್ತೆ. ಹಾಗೆಯೇ ನಾವು ಕೂಡ ಎಡುತ್ತೀವಿ, ಮತ್ತೆ ನಡೆಯೋ ಕಲಿತೀವಿ. ಆಮೇಲೆ ಓಡೋರು ನಾವೇ, ಒಮ್ಮೊಮ್ಮೆ ಮುಗ್ಗರಿಸಿ ಬೀಳ್ತೀವಿ ಅಲ್ವೇ? ಆದರೂ ತೆವಳುತ್ತಲೇ ಆಗಲಿ ಅವಕಾಶ ಮಾಡಿಕೊಂಡು ಸಾಗುತ್ತಾ ಇರಬೇಕು. ಮೊದಲಿಗರು ಆಗ್ಬೇಕಂತ ಅಂದರೆ ನಾನು ಕೊನೆಯವನೇ ಅಂದುಕೊಂಡು ಪ್ರಾರಂಭ ಮಾಡಿಕೊಳ್ಳಿ. ಅಂಜಿಕೆ, ನಾಚಿಕೆ, ಭಯ ನಿಮ್ಮನ್ನು ಬಾವಿಯಲ್ಲಿನ ಕಪ್ಪೆ ಹಾಗೆ ಮಾಡುತ್ತವೆ. ಅವನ್ನು ಇವತ್ತಿನಿಂದಾನೇ ಬಿಟ್ಟುಬಿಡಿ. ಜನ ಏನು ಅಂದ್ಕೊಳ್ತಾರೋ ಅನ್ನೋದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೆದುರಾಗೋ ಕಷ್ಟ, ನೋವು, ಸಮಸ್ಯೆ, ಗೊಂದಲ, ನಿರುತ್ಸಾಹ, ಡಿಸ್ಟ್ರಾಕ್ಷನ್, ಡಿಪ್ರೆಷನ್ಗಳಿಗೆ ಹೆದರಬೇಡಿ. ಇವೆಲ್ಲ ನಿಮ್ಮನ್ನು ಹೆಚ್ಚು ಹೆಚ್ಚು ಭೇಟಿಯಾದಷ್ಟು ಗಟ್ಟಿ ಮಾಡ್ತಾನೆ ಹೋಗುತ್ತವೆ. ಹಡಗು ಬಂದರಿನಲ್ಲಿ ಲಂಗರ್ ಹಾಕಿ ನಿಂತಾಗ ಚಂದ ಕಾಣ್ತಾ ಉಂಟು ಅಲ್ವಾ ಮಾರ್ರೆ ಅಂತ ಯಾರಾದರೂ ಕೇಳಬಹುದು. ಆದರೆ ಹಡಗಿನ ಮೂಲ ಉದ್ದೇಶ ಏನು? ಅದು ನೀರಿಗೆ ಇಳಿಯಬೇಕು, ಮೀನು ಹೊತ್ತು ತರಬೇಕು. ಹಾಗಾದಾಗ ಮಾತ್ರ ಅದರ ಜೀವನ ಸಾರ್ಥಕ ಆಗುತ್ತೆ ಅಲ್ವಾ? ಶಾಂತ ಸಮುದ್ರ ಸಮರ್ಥ ಅಂಬಿಗರನ್ನು ತಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ದುಃಖ ಅಂದರೆ ಏನು ಅಂತ ತಿಳಿದಾಗಲೇ ಖುಷಿಯ ಮಹತ್ವ ಗೊತ್ತಾಗೋದು. ಕಹಿ ತಿನ್ನದವನಿಗೆ ಸಿಹಿಯ ಬೆಲೆ ಗೊತ್ತಾಗೋದಿಲ್ಲ. ಡಿಯರ್ ಫ್ರೆಂಡ್ಸ್, ಅತಿ ಕಠಿಣ ಪ್ರಸಂಗಗಳೇ ನಮಗೆ ಅತಿ ಶ್ರೇಷ್ಠ ಪಾಠಗಳನ್ನು ಹೇಳಿಕೊಡುತ್ತವೆ. ಹಾಗಾಗಿ ಬದುಕಿನ ಏರುಪೇರುಗಳೇ ನಮ್ಮನ್ನು ಲೀಡರ್ ಆಗಿ ಪರಿವರ್ತಿಸೋದು. ಬೇಕಾದರೆ ಒಮ್ಮೆ ನೆನಪು ಮಾಡಿಕೊಳ್ಳಿ, ನಮ್ಮ ಫ್ರೆಂಡ್ಸ್ ಕೈ ಕೊಟ್ಟು ಹೋದ್ಮೇಲೆ ನಮಗೆ ತಂದೆ ತಾಯಿಯ ಮಹತ್ವ ಅರಿವಾಗುತ್ತೆ. ಮದುವೆ ಆದಮೇಲೆ ಮರ್ಯಾದೆ, ಗೌರವ, ದುಡ್ಡಿನ ಬೆಲೆ ತಿಳಿಯುತ್ತೆ. ಆದ್ದರಿಂದ ಎಷ್ಟು ಬೇಗ ಪೆಟ್ಟು ತಿಂತೀರೋ ಅಷ್ಟು ಹೆಚ್ಚು ಕಲಿಯುತ್ತೀರಿ. ಗೆದ್ದ ಮೇಲೆ ಸರಿ ಹೋಗುವ ಸಮಸ್ಯೆಗಳಿಗೆ ಈಗ ಚಿಂತಿಸಬೇಡಿ, ಕೊರಗಿ ಸೊರಗಬೇಡಿ. ಚಿಂತೆ ಯಾಕೆ ಮಾಡುತ್ತೀಯೋ ಗೆಳೆಯ, ಬೇಡಯ್ಯ. ಟ್ಯಾಲೆಂಟ್ ಅನ್ನೋದು ನಿಮ್ಮನ್ನು ರಿಂಗ್ ಅಥವಾ ಗ್ರೌಂಡ್ವರೆಗೆ ತರುತ್ತೆ. ಆದರೆ ಹಾರ್ಡ್ ವರ್ಕ್ ಮಾತ್ರ ನಿಮ್ಮನ್ನು ಚಾಂಪಿಯನ್ ಆಗಿ ಮಾಡುವ ತಾಕತ್ತನ್ನು ಹೊಂದಿದೆ. ನೆನಪಿಡಿ, ಇವತ್ತು ನೀವು ಪ್ರಯತ್ನ ಪಡುವಾಗ ಹರಿಸುವ ಬೆವರು ಯುದ್ಧದಲ್ಲಿ ನಿಮ್ಮ ರಕ್ತ ಉಳಿಸುತ್ತೆ. ಲೈಫ್ ನಮಗೆ ಕೆಲವೊಮ್ಮೆ ಪಡಬಾರದ ಕಷ್ಟವನ್ನು ಕೊಡುತ್ತೆ. ತಾಳ್ಕೊಳ್ಳಿ, ತಾಳೋಣೆ ಮುಂದೆ ಬಾಳೋದು. ಸ್ಟ್ರೆಸ್ ಹ್ಯಾಂಡಲ್ ಮಾಡೋಕೆ ಕಲಿದೇ ಇದ್ದರೆ ಸಕ್ಸಸ್ ಕೂಡ ಹ್ಯಾಂಡಲ್ ಮಾಡೋಕೆ ನಿಮ್ಮಿಂದ ಆಗೋದಿಲ್ಲ. ಆ ಕಷ್ಟದ ನಂತರನೇ ಈ ಲೈಫ್ ನಮಗೆ ಸಕ್ಸಸ್ ಅನ್ನೋ ಮಗುವನ್ನು ಹೆತ್ತು ಕೊಡುತ್ತೆ. ಎಲ್ಲದಕ್ಕೂ ಸಿದ್ಧರಾಗಿರಿ. ನೀವು ಹಾಕಿಕೊಂಡಿರೋ ಕೂಲಿಂಗ್ ಗ್ಲಾಸ್ಗೆ ಧೂಳನ್ನು ಮೆತ್ಕೊಂಡು ಪ್ರಪಂಚ ಎಲ್ಲ
ಮಬ್ಬಾಗೋಗಿದೆ ಅಂತ ಕೂರಬೇಡಿ. ಟೀ ಶರ್ಟ್ ಹಾಕ್ಕೊಂಡಾಗ ನಿಮ್ಮ ಹೊಟ್ಟೆ ನಿಮ್ಮ ಎದೆಗಿಂತ ಮುಂದೆ ಬಂದಿದ್ರೆ, ಜೋತು ಬಿದ್ದಿದ್ರೆ ನೀವಿನ್ನೂ ಸಕ್ಸಸ್ಗೆ ದೂರ ಇದ್ದೀರಿ ಅಂತಾನೆ ಲೆಕ್ಕ. ಫಿಟ್ನೆಸ್ ಮ್ಯಾಟರ್ಸ್. ದೈಹಿಕ ಶಕ್ತಿಗೆ ವರ್ಕೌಟ್ ಬೇಕೇ ಬೇಕು. ದೈಹಿಕ ಶಕ್ತಿ ಇಲ್ಲದೆ ಮಾನಸಿಕ ಶಕ್ತಿ ಇಲ್ಲ. ಇವೆರಡೂ ಇಲ್ಲದೆ ಸಕ್ಸಸ್ ಚಾನ್ಸೇ ಇಲ್ಲ. ಜೀವನದಲ್ಲಿ ನಿಮಗೆ 3 ಹವ್ಯಾಸಗಳು ಬೇಕು. ಒಂದು ಹಣ ಮಾಡೋ ಉದ್ಯೋಗ, ಇನ್ನೊಂದು ನಿಮ್ಮನ್ನು ಶೇಪ್ನಲ್ಲಿಡೋ ವ್ಯಾಯಾಮ, ಮತ್ತೊಂದು ಅಂತ ಅಂದರೆ ನಿಮ್ಮನ್ನು ಕ್ರಿಯೇಟಿವ್ ಆಗಿಡೋ ಮನರಂಜನೆ. ನಿಮ್ಮ ಉದ್ಯೋಗನೇ ಯಾವಾಗ ಹಣ ಮಾಡೋ ಹವ್ಯಾಸ ಆಗಿ ಬೆಳೆಯುತ್ತೋ ಆಗ ನೀವು ಸಕ್ಸಸ್ಫುಲ್ ಆಗ್ತೀರಿ. ಕೈ ಹಾಕಿದಲ್ಲೆಲ್ಲ ಹಣದ ಹೊಳೆಯನ್ನು ಹರಿಸ್ತೀರಿ. ಬೆವರು ಸುರಿಸಿ ಕಷ್ಟಪಟ್ಟು ದುಡಿದು ಹಣ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯಿಂದನೂ ದುಡಿದು ಹಣ ಗಳಿಸ್ಬೋದು, ಮರಿಬೇಡಿ. ದೊಡ್ಡ ದೊಡ್ಡ ಯೋಜನೆಗಳನ್ನು ಸಣ್ಣ ಸಣ್ಣದಾಗಿ ವಿಭಜಿಸಿ, ವಿಂಗಡಿಸಿ, ನಿಧಾನವಾಗಿ ಆರಂಭಿಸಿ. ಯುದ್ಧದಲ್ಲಿ ಮೊದಲು ಆಕ್ರಮಣ ಮಾಡಿದವರಿಗೆ ಜಯದ ಅರ್ಧ ಪಾಲು ಸಿಗುತ್ತೆ. ಹಾಗಾಗಿ ಮೊದಲ ದಾಳಿ ನಿಮ್ಮದೇ ಆಗಿರಲಿ, ಮುನ್ನುಗ್ಗಿ. ನಿಮ್ಮ ಮನಸ್ಸಿಗೆ ಗಾಯ ಆದ ಕಡೆಯಲ್ಲೆಲ್ಲ ಪ್ರಯತ್ನ ಪೂರ್ವಕವಾಗಿ ಸದ್ಭಾವನೆಯ ಬೀಜಗಳನ್ನು ಬಿತ್ತುತ್ತಾ ಬನ್ನಿ. ಮುಂದೆ ಇಡೀ ನಿಮ್ಮ ದೇಹವೇ ಒಂದು ಉದ್ಯಾನವನ ಆಗುತ್ತೆ. ಅತಿಯಾದ ನೆಗೆಟಿವ್ ಆಲೋಚನೆಗಳಿಗೆ ತಲೆ ಕೆಡಿಸಿಕೊಳ್ಬೇಡಿ. ತುರಿದಷ್ಟೇ ಕೆರೆದುಕೊಳ್ಬೇಕು. ಹೆಚ್ಚು ಕೆರೆದುಕೊಂಡ್ರೆ ನಂಜಿ ಇರುತ್ತೆ. ನಂಜಿಗೆ ಔಷಧಿ ಇಲ್ಲ. ಶ್ರೇಷ್ಠ ಕನಸುಗಳನ್ನು ಹೊಂದಿರುವವರಿಗೆ ಈ ಪ್ರಕೃತಿಯೇ ಉತ್ಕೃಷ್ಟ ವ್ಯಕ್ತಿಯನ್ನು ಜೊತೆಗೂಡಿಸಿಕೊಡುತ್ತೆ. ಸದ್ಯಕ್ಕೆ ಮುಂದಕ್ಕೆ ಸಾಗ್ತಾ ಇರೋದು ನಿಮ್ಮ ಹೊಣೆಗಾರಿಕೆ. ಹಾಗಾಗಿ ಸ್ಲೋ ಆಗಿ, ಸ್ಟೇಡಿಯಿಂದ, ಸಿಂಗಲ್ ಮೈಂಡೆಡ್ ಆಗಿ ಕೆಲಸ ಮಾಡ್ತಾ ಇರಬೇಕು. ಶಾಶ್ವತವಾಗಿ ನಿಮ್ಮ ತಂದೆ ತಾಯಿ ನಿಮ್ಮೊಂದಿಗೆ ಇರೋದಿಲ್ಲ. ನಿಮ್ಮ ಗುರು ನೀವು ಆಡುವ ಎಲ್ಲ ಆಟದಲ್ಲಿ ಬಂದು ನಿಮಗೆ ಹುರಿದುಂಬಿಸೋಕ್ಕಾಗೋದಿಲ್ಲ. ತುರ್ತಿನ ಸಂದರ್ಭಗಳಲ್ಲಿ ಸ್ನೇಹಿತರು ಸಿಗದೆ ಹೋಗಬಹುದು. ದೇವರು ಬರೋದು ಒಮ್ಮೊಮ್ಮೆ ತಡ ಆಗಬಹುದು. ಆದರೆ ಡಿಯರ್ ಫ್ರೆಂಡ್ಸ್, ನಿಮ್ಮೊಂದಿಗೆ ನೀವಿರ್ತೀರಿ. ನಿಮ್ಮ ಆತ್ಮಶಕ್ತಿಯನ್ನು ಜಾಗೃತ ಮಾಡಿಕೊಳ್ಳಿ. ಅದು ಸಿದ್ಧವಾಯಿತು ಅಂತ ಅಂದರೆ ನಿಮ್ಮ ಕಷ್ಟ, ನಷ್ಟ, ನೋವಿನ ಸಂಕೋಲೆಗಳು ತಾನಾಗಿಯೇ ಮಾಯ ಆಗುತ್ತವೆ. ನಿಮ್ಮ ಭವಿಷ್ಯ ನಿಮ್ಮದು, ನಿಮ್ಮ ಕನಸು ನಿಮ್ಮದೇ ಆಗಿದೆ. ಹಾಗಾಗಿ ಮುಂದೆ ಸಿಗಲಿರುವ ಯಶಸ್ಸು ಕೂಡ ನಿಮ್ಮದೇ ಆಗಲಿ ಅನ್ನೋದು ಒಂದೇ ನಮ್ಮ ಹಾರೈಕೆ. ಸ್ನೇಹಿತರೆ, ನಂಬರ್ 1 ಆಗಬೇಕು ಅಂತ ಅಂದರೆ ಉಳಿದಿರುವ ಎಲ್ಲ ನಂಬರ್ಗಳನ್ನು ಮರೆತು ಬಿಡಿ. ಯಾರ ಅಪ್ಪಣೆಗಾಗೂ ಕಾಯಬೇಡಿ. ಎಲ್ಲ ಜವಾಬ್ದಾರಿಗಳನ್ನು ನಿಮ್ಮ ಹೆಗಲ ಮೇಲೆ ತೆಗೆದುಕೊಂಡು ದುಡಿಯೋಕೆ ಸ್ಟಾರ್ಟ್ ಮಾಡಿ. ಪ್ರಾಯಕ್ಕೆ ಬಂದ ಮೇಲೆ ತನ್ನ ಕಾಲ ಮೇಲೆ ನಿಂತು ಗೆಲ್ಬೇಕು ಬಾಳ ಯುದ್ಧ ರಾಜ. ಕಿಕ್ ಯುವರ್ ಸೆಲ್ಫ್, ಅದರ್ವೈಸ್ ಸಮವನ್ ಈಲ್ಸ್ ವಿಲ್ ಡೂ ಇಟ್. ನಿಮ್ಮನ್ನು ನೀವೇ ಹುರಿದುಂಬಿಸ್ಕೊಳ್ಬೇಕು. ನಿಮ್ಮ ಸಾಮ್ರಾಜ್ಯವನ್ನು ಹೇಗೆ ಬೇಕು ಹಾಗೆ ನೀವೇ ದುಡಿದು ಕಟ್ಕೊಳ್ಬೇಕು. ಅಲ್ಲಿವರೆಗೂ ರೆಸ್ಟ್ ಬೇಡ. ನುಗ್ತಾನೇ ಇರಿ, ಗೆಲ್ತಾನೇ ಇರಿ. ಈ ಆಡಿಯೋ ಅಥವಾ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಟ್ಯೂಬ್ನಲ್ಲಿ ಕನ್ನಡ ಮೋಟಿವೇಶನ್ ಫೋರಮ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಮುಂದಿನ ಆಡಿಯೋನಲ್ಲಿ. ಹೊರಡಿ, ಕೆಲಸ ಮಾಡಿ.